Hi guys, welcome back our channel. ಇದನ್ನು ತಗೊಂಡು ಬಂದವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ಗಾಯ್ಸ್. ತಿನ್ನಬೇಕು ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಬಟ್ ಇವತ್ತು ಶನಿವಾರ, ನಾನು ತಿನ್ನಲ್ಲ. ಯಾವಾಗ 12 ಗಂಟೆ ಆಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜ ನಾನು ಬಿಡಲ್ಲ, ಬೆಳಗ್ಗೆ ತನಕ ಅಂತೂ ಇರಲ್ಲ. ನೋಡೋಣ ಇದನ್ನು ಏನು ಮಾಡ್ತೀನಿ ಅಂತ. ಯಾವತ್ತು ಚಿಕನ್ ತಿಂದಿಲ್ವಾ, ಹಂಗಾಡ್ತಿದ್ಯಾ ಅಂತ ಅನ್ಕೋಬೇಡಿ. ಈ ವಾರ ಪೂರ್ತಿ ನಾನು ಚಿಕನ್ನೇ ತಿಂದಿಲ್ಲ. ಯಾರು ತಂದೆ ಕೊಟ್ಟಿಲ್ಲ ನನಗೆ ಚಿಕನ್. ಭಾನುದು ಡಯಟ್ ಮಾಡ್ಕೊತಾ ಇದ್ದೇನಾ, ಬರೀ ಎಗ್ ಮಾತ್ರ ತಿಂತಾ ಇದ್ದೀನಿ ನಾನು. ಇವರಿಬ್ರು ಹೊರಗಡೆ ಹೋಟೆಲ್ಗೆ ಅಲ್ಲಿ ಇಲ್ಲಿ ದೂರ ದೂರ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿ ತಿಂದು ಬರ್ತಾರೆ. ನನಗೆ ಮಾತ್ರ ಏನು ತಂದು ಕೊಡೋದೇ ಇಲ್ಲ. ಅದಕ್ಕೆ ಒಳ್ಳೆ ಇದೇನೋ ಊಟ ತಿಂದೇ ಇರೋ ಥರ ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನೋಕ್ಕೆ. $11:54 ಗಾಯ್ಸ್ ಟೈಮ್. ನೈಟ್ ಟೈಮ್ಸ್ ಮಿರರ್ ನೋಡಬಾರ್ದು, ನಿಜ. ರಾತ್ರಿ ಟೈಮು ಮಿರರ್ ನೋಡಿದ್ರೆ ಅದರಲ್ಲಿ ಕಾಣಿಸೋ ಅಂಥ ಚಿತ್ರ, ಭಾವಚಿತ್ರ, ಪ್ರತಿಬಿಂಬ ನಮ್ದಾಗಿರಲ್ಲ. ಬೇರೆ ಬ್ರಾಂಚ್ ಎಲ್ಲ ಕ್ಲೋಸ್ ಇರುತ್ತೆ. ಮೇನ್ ಬ್ರಾಂಚ್ ಅಂದರೆ ಸಂಡೇ ಅದೇ ಒಂದು ಚಿಕ್ಕ. ಮತ್ತು ನಾಳೆ ಎಷ್ಟೊತ್ತಿಗೆ ಹೋಗೋದು? 11 o'clock ಹೋಗಿ ಟ್ರೈನ್ ಗಾಡಿ. ಟೈಮ್ 12:03 ಗೈಸ್. ಯಾಕೋ ತಿಂತೀಯಾ? ಇದ್ರ ಮೇಲೆ ಹಾಕ್ಕೊಳ್ಬೇಕಾ ಇದು? ತಿಂತಾ ಇದ್ದೀನಿ ಗಾಯ್ಸ್ ಇಷ್ಟೊತ್ತಲ್ಲಿ. ಬಾನು ಬಾನು, ಹೀಟ್ರ್ ಆಫ್ ಆಗಿಲ್ಲ ನೋಡು. ರಾತ್ರಿ 9 ಗಂಟೆಯಿಂದ ವೆಯ್ಟ್ ಮಾಡಿದ್ದಂಥ KFC ತಿನ್ನೋ ಅಂಥ ಟೈಮ್ ಬಂತು. ಬಿಡ್ತೀನ ನಾನು? ಒಂದು ವಾರದಿಂದ ನಾನು ಚಿಕನ್ ತಿಂದೆ ಇದ್ದವಳು. ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. 12 ಗಂಟೆ ಯಾವಾಗ ಆಗತ್ತೆ ಅಂತ. 12 ಗಂಟೆ ಆಗಿದ್ದೇ ತಡ. ನಿಜ, ನಾನು KFC ಬಿಟ್ಟಿಲ್ಲ, ತಿಂದು ಮುಗಿಸ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಅನ್ಕೊತಿದ್ರು ನಿನಗೆ ದೆವ್ವ ಹಿಡ್ದಿದೆ. 12:41 ಆಗಿದೆ ಗಾಯ್ಸ್. ಮಲ್ಕೊಳ್ತೀನಿ ನಾನು. ಜೈ ಶ್ರೀರಾಮ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಟೈಮ್ 7:40. ಹ್ಯಾಪಿ ಸಂಡೇ ಎಲ್ರಿಗೂ. ನೋಡಿ, ಗಾರ್ಡನ್ಗೆ ಬಂದಿದ್ದೀನಿ ಇವತ್ತು. ಗಿಡ ತೋರಿಸ್ತೀನಿ ನೋಡಿ ಇವತ್ತು ನಿಮಗೆ. ಮಲ್ಲಿಗೆ ಗಿಡ ಹೂ ಬಿಟ್ಟಿಲ್ಲ ಇವತ್ತು. 1-2-3 ಮೊಗ್ಗಿದೆ ಅಷ್ಟೇ ಈ ಮಲ್ಲಿಗೆ ಗಿಡದಲ್ಲಿ. ಸೊಪ್ಪು ನೋಡಿ ಬೆಳೆದಿರೋದು. ಮಳೆ ಬಂದು ಇದೆಲ್ಲ ಮುಳುಗೋಗಿತ್ತು, ಹಾಗಾಗಿ ಇದ್ರ ಮೇಲೆ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಸೇರಿಕೊಂಡಿದೆ. ಇನ್ನೂ ಬೆಳೀತಾ ಇರೋದು ಬೆಳೀತಾನೇ ಇದೆ. ಬೀಜದ ಸೊಪ್ಪು ಬೆಳೆದು ನಿಂತಿರೋದು ಇಷ್ಟು ದೊಡ್ಡದಾಗಿದೆ. ಇದರಲ್ಲಿ ಬಿಳಿ ದಾಸವಾಳ ಬಿಟ್ಟಿದೆ ನೋಡಿ. ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ ರೋಸಸ್ ಬಿಟ್ಟಿತ್ತು, ನಾನು ತೋರಿಸಿಲ್ಲ ನಿಮಗೆ. ಕೆಲವೆಲ್ಲ ಮೊಗ್ಗಿದೆ ಹೂವು.
ಈ ಮಲ್ಲಿಗೆ ಗಿಡದಲ್ಲಿ ಇವತ್ತು ಯಾಕೋ ಮೊಗ್ಗು ಸಹ ಇಲ್ಲ ಒಂದೂ. ಈ ಪುಟಾಣಿ ರೋಸ್ ಮುಗ್ಬಿಟ್ಟಿದೆ. ಮೈಸೂರು ಮಲ್ಲಿಗೆನೂ ಹೂ ಬಿಟ್ಟಿದೆ. ಮತ್ತು ಈ ಗಿಡ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಇದೂ ತುಂಬ ಹೂವು ಬಿಟ್ಟಿದೆ. ಗಿಡ ತುಂಬ ಇದೆ ಹೂವು, ಮೊಗ್ಗು ಎಲ್ಲ. ಬರ್ಡ್ಸ್ ಕೂಗ್ತಾ ಇದೆ ಪೋಲ್ ಮೇಲೆ ಕೂತ್ಕೊಂಡು. ನೀರಿಡಬೇಕು. ನಮ್ಮ ಮನೆಯಲ್ಲಿ ಇನ್ನೂ ಯಾರು ಎದ್ದೇ ಇಲ್ಲ ಗೈಸ್. ನಾನೇ ಫಸ್ಟ್ ಎದ್ದಿರೋದು. ಪಾರಿಜಾತ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ದಾಸವಾಳ. ಇವತ್ತಿನ್ನ ಎಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಆಗತ್ತೋ, ಇನ್ನು ಎಷ್ಟೊತ್ತಿಗೆ ತಿನ್ನೋದು. ಇನ್ನು ಇವತ್ತೆಲ್ಲ ಕೆಲಸನೂ ಲೇಟು ಸಂಡೆ. ವಿಶ್ವದ ತಾಯಂದಿರ ದಿನದ ಶುಭಾಶಯಗಳು. ಎಲ್ಲ ಅಮ್ಮಂದಿರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯ್ತಾ ಗೈಸ್? ಏನು ಮಾಡ್ತಾ ಇದ್ದೀರಾ ಎಲ್ರೂ? ಸಂಡೇ ಸ್ಪೆಷಲ್ ಎಲ್ಲನೂ. ತುಂಬ ಜನ ಇವತ್ತು ಸಂಡೇ ಅಂತ ಲೇಟ್ ಎದ್ದಿರುತ್ತಾರೆ, ಲೇಟ್ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ. ಎಲ್ಲ ಲೇಟು ನಂತರ. ಭಾನು ಮತ್ತು ಗೋಪಿ ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಭಾನು ಬಿಟ್ಟು ಹೋಗಿರೋ ಮೊಸರನ್ನ ತಿನ್ನಕ್ಕೆ ರೆಡಿಯಾಗಿದ್ದೀನಿ ಇವಾಗ ನಾನು. ಟೈಮ್ ಎಷ್ಟು ಗೊತ್ತಾ? 12 ಟೈಮ್. ಬ್ರೇಕ್ಫಾಸ್ಟ್ ಆಗಿದೆ ನಂದು. ಅವನು ಬಿಟ್ಟು ಹೋಗಿರೋದು ವೇಸ್ಟ್ ಆಗತ್ತಲ್ಲ ಅಂತ ತಿಂತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಗಾಯ್ಸ್ ಮೊಸರನ್ನ? ನನಗೆ ಮೊಸರನ್ನ ಇಷ್ಟ. ದಪ್ಪ ಆಗ್ತಾರೆ ಅಂತ ಹೇಳಿ ತಿನ್ನಲ್ಲ. ಇವತ್ತು ಕೂಡ ಒಬ್ಬಳೇ ಮನೆಯಲ್ಲಿ ಗೈಸ್. ಬೋರ್ ಆಗ್ತಿದೆ. ಕಿಟಕಿನಲ್ಲಿ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ದೀನಿ. ಬರ್ಡ್ಸ್ ಎಲ್ಲ ಕೂಗ್ತಿದೆಯಲ್ಲ, ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಬರ್ಡ್ಸ್ನ. ಅಷ್ಟೇ, ಇನ್ನು ನಿದ್ದೆ ಮಾಡ್ತೀನಿ ನಾನು. ಯಾರು ಇಲ್ಲ ಅಂತಂದರೆ ಇನ್ನೇನು ಮಾಡಲಿ ನಾನು. ಇವಾಗ ನಿದ್ದೆ ಮಾಡಿ ಎದ್ದೇಳ್ತೀನಿ. ಬೆಳಗ್ಗೆಯಿಂದ ಸ್ನಾನ ಇಲ್ದಿರ ಹಾಗೆ ಇದ್ದೀನಿ ಗೈಸ್. ಇವಾಗ ಎದ್ದಿದ್ದೀನಿ 3 o'clockಗೆ. ಇನ್ನು ಹೀಗೆ ಇದ್ದರೆ ನಮ್ಮ ಗೋಪಿ ಭಾನು ಬರೋ ಟೈಮ್ ಆಗಿದೆ. ಉಗೀತಾರೆ ಹಂಗೆ ಇದೆಯಾ ಅಂತ. ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಇನ್ನು ಎಲ್ರದ್ದು ಊಟ ಆಯ್ತಾ ಗೈಸ್? ನಾನಂತೂ ಊಟನೇ ಮರ್ತೋದೆ ಇವತ್ತು. ಹೊಟ್ಟೆ ಹಸ್ವೇನು ಇರಲಿಲ್ಲ ನನಗೆ. ಭಾನು ಬಿಟ್ಟಿದ್ದು ಮೊಸರನ್ನ ತಿಂದ್ಬಿಟ್ಟು ಮಲಗಿದ್ದು ನಾನು. ಇಷ್ಟೊತ್ತಾಯಿತು ಎದ್ದೇಳೋಷ್ಟೊತ್ತಿಗೆ ನನಗೆ. ಜೋರು ಗಾಳಿ ಗಾಯ್ಸ್. ಮಳೆ ಬರೋ ಥರ ಇದೆ. ಲಾಸ್ಟ್ ಟೈಮು ನಾನು ಮಳೆನಲ್ಲಿ ನೆನಿಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ನನಗೆ ಆಗಲಿಲ್ಲ. ಇವತ್ತೇನಾದರೂ ಮಳೆ ಬಂದರೆ ಮಳೆನಲ್ಲಿ ನೆನಿಬೇಕು ಅಂತ ಆಸೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಏನಾಯಿತು ಗೊತ್ತಾ? ಮಳೆನಲ್ಲಿ ನೆನಿಬೇಕು ಅಂತ ವೆಯ್ಟ್ ಮಾಡ್ತಿದ್ನ. ನಾವು ಸ್ನಾನ ಮಾಡೋ ತನಕ ಮಳೆ ಬಂದೇ ಇಲ್ಲ. ಇವತ್ತು ಸ್ನಾನ ಮಾಡೋಣ ಅಂತ ಹೋಗೋಷ್ಟೊತ್ತಿಗೆ ನೋಡಿ ಎಷ್ಟೊಂದು ಜೋರು ಬಿರುಗಾಳಿ ಬೀಸ್ತಾ ಇದೆ. ಈ ಥರ ಬಿರುಗಾಳಿ ಬೀಸಿದ್ರೆ ಮಳೆ ಬರೋ ಡೌಟು. ಬಂದರೆ ಮಾತ್ರ ಮಳೆನಲ್ಲಿ ನೆನಿಬೇಕು ಅಂತ ಆಸೆ ಆಗ್ತಾಯಿದೆ. ಕಿಟಕಿಗಳೆಲ್ಲ ಹೊಡ್ಕೊತಾ ಇದೆ. ಹಾಕ್ಬಿಟ್ಟು ಬರ್ತೀನಿ, ಕ್ಲೋಸ್ ಮಾಡಿ ಬರ್ತೀನಿ.
ಆಚೆನೆ ಹೊರಗಡೆನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್, ಮಳೆಗೋಸ್ಕರ. ನಾನು ನೋಡಿ ಎಷ್ಟು ಜೋರು ಗುಡುಕ್ತಾ ಇದೆ. ಬನ್ನಿ ಮ್ಯಾಂಗೋ ತಿನ್ನೋಣ ಎಲ್ರು. ಮ್ಯಾಂಗೋ ಸೀಸನ್ ಹೋಗೋ ತನಕ ಮ್ಯಾಂಗೋ ಬಿಡಲ್ಲ ಗೈಸ್ ನಾನು. ಗೋಪಿ ತಂದಿದ್ದು ಮ್ಯಾಂಗೋ ಗೈಸ್, ಸೂಪರಾಗಿದೆ, ಟೇಸ್ಟಿಯಾಗಿ. ನನ್ನ ಜುಟ್ಟು ಗಾಳಿಗೆ ಹಾರಾಡ್ತಾ ಇದೆ. ಎಣ್ಣೆನೇ ಇಟ್ಟಿಲ್ಲ ಗೈಸ್ ನನ್ನ ತಲೆಗೆ. 2 ವೀಕ್ಸ್ ಮೇಲೆ ಆಗಿದೆ ಅನ್ಸತ್ತೆ ನಾನು ಎಣ್ಣೆ ಇಡೋಣ ಇವತ್ತು ತಲೆಗೆ. ಗುಡುಕ್ತಾ ಇದೆ ಗೈಸ್, ಕೇಳಿಸ್ತಿದೆಯಾ ನಿಮಗೆ? ಮಳೆ ಬಂದು ನೋಡಿ ಗೈಸ್, ಮಳೆ ಬರೋ ಥರನೇ ಸೌಂಡ್ ಮಾಡ್ತಿದೆ, ಮಿಂಚ್ತಿದೆ. ಮಿಂಚು ಅಂದರೆ ಭಯ ಗೈಸ್, ನಾನಿರಲ್ಲ ಮಿಂಚಿದ್ರೆ, ಒಳಗಡೆ ಹೋಗ್ಬಿಡ್ತೀನಿ. ಎಷ್ಟು ಜೋರು ಬೀಸ್ತಿದೆ ಗಾಳಿ. ಮಳೆ ಸ್ಟಾರ್ಟ್ ಆಯಿತು ಗೈಸ್, ಆದರೆ ಮಿಂಚ್ತಾ ಇದೆ. ನಾನು ಹೆಂಗೆ ಹೋಗಲಿ ಆಚೆ? ಭಯ ನನಗೆ ಮಿಂಚು ಗುಡುಗು ಅಂದರೆ. ಜೋರಾಗಿ ಮಿಂಚು ಬರ್ತಾ ಇದೆ ನೋಡಿ. ಮಳೆ ಸ್ಟಾರ್ಟ್ ಆಯಿತು, ಭಯ ನನಗೆ. ಮಿಂಚು ಗುಡುಗು ಅಂದರೆ ಭಯ. ಆಚೆನೇ ಇರಲ್ಲ ಮಿಂಚು ಗುಡುಗು ಅಂತಂದರೆ. ಮಾಯ ಆಗಿಬಿಟ್ಟಿರ್ತೀನಿ ನಾನು, ಗೊತ್ತಿಲ್ದಿರೇನು ಮಾಯ ಆಗಿಬಿಟ್ಟಿರ್ತೀನಿ ನಾನು. ಮಿಂಚು ಗುಡುಗು ಅಂತಂದರೆ ನೋಡಿ ಸ್ಟಾರ್ಟ್ ಆಗೋಯ್ತು ಮಳೆ. ಒಳಗಡೆ ಬರ್ತಾ ಇದೆ ಮಳೆ. ನನ್ನ ಚುಟ್ಟು ಮೇಲೆ ಹೋಗ್ತದೆ. ಜಡೆ ಎಲ್ಲ ಎತ್ಕೊಂಡು ಹೋಗ್ತಿದೆ ನೋಡಿ ಗಾಯಸ್ ನಮ್ಮದು. ಇಲ್ಲಿಗೆ ಬರ್ತಾ ಇದೆ, ಮನೆ ಒಳಗಡೆ ತನಕ ಬರ್ತಾ ಇದೆ ಗಾಯಸ್ ನೀರು. ನೋಡಿ ನಾನು ಎಲ್ಲಿ ನಿಂತಿದ್ದೀನಿ ನೋಡಿ, ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಬರ್ತಿದೆ. ಜೋರು ಗುಡುಗು ಗಾಯ್ಸ್. ನಾನು ಆಚೆ ಹೋಗೋ ಥರ ಇದೆಯಾ ಇದು? ನೋಡಿ ಎಷ್ಟು ಭಯ ಇಡ್ಸತ್ತೆ ಮಿಂಚು ಗುಡುಗು ನನಗೆ. ಅದಕ್ಕೆ ಹೋಗಿಲ್ಲ ನಾನು ಆಚೆ. ನೋಡಿ ಎಷ್ಟೊಂದು ನೀರು. ಚಳಿ ಆಗ್ತಾ ಇದೆ. ನಾನಲ್ಲ, ಗುಡುಗು ಮಿಂಚು ಬಂದರೆ ಅಲ್ಲಿ ನಾನು ಇಲ್ಲ. ನೋಡಿ ಎಷ್ಟು ಜೋರಾಗಿ ಗುಡುಗತ್ತೆ, ನನಗೆ ಭಯ ಹಿಡಿಸುತ್ತೆ ಇದು ಮಳೆ ಕೂಡ. ಹೊರಗಡೆ ಬರಬೇಡ ಹೋಗು ಅಂತ, ಹೊರಗಡೆ ಬರ್ತೀಯ ನೀನು ಅಂತ ಗುಡುಗುತ್ತೆ ಜೋರಾಗಿ.